ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಎಂದು ದ್ವೇಷ ಯಾಕೆ? ಅತಿ ಹೆಚ್ಚು ತೆರಿಗೆ ಕಟ್ಟುತ್ತೇವೆ, ಹೆಚ್ಚು FDI ಬಂದಿದೆ, ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹೌದು, ಇನ್ನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಿಯೋಗದ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಿಯೋಗದ ಪ್ರವಾಸ ಬರೀ ನಾಟಕ ಅಂತ ಹೇಳಿದ್ದಾರೆ. ಪ್ರಧಾನಿ ಬಳಿ ರಾಜ್ಯದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಬಿಜೆಪಿ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಎಚ್ಚರಿಸಿದ್ದಾರೆ. ರಾಜ್ಯ ಬಿಜೆಪಿ ಹಾಗೂ ಕೇಂದ್ರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಂದ ಮಾತ್ರಕ್ಕೆ ಈ ದ್ವೇಷವನ್ನು ಯಾಕೆ ಪಸರಿಸ್ತೀರಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಕರ್ನಾಟಕ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುತ್ತೆ, FDI ಬಂದಿದೆ, ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಿ. ಅಂದರೆ ಕಾವೇರಿ ವಿಚಾರದಲ್ಲಿ ಆಗ್ತಿರುವಂಥ ಅನ್ಯಾಯ ಏನೇನಿದೆ ಅದನ್ನು ಸಂಸದರು ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಟ್ಟು ಮಧ್ಯಪ್ರವೇಶವನ್ನು ಮಾಡಿದ್ರೆ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಬಹುದು ಎಂಬ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಇನ್ನು ಬರಕ್ಕೆ ಸಂಬಂಧಪಟ್ಟಂತೆ, ಕಾವೇರಿಗೆ ಸಂಬಂಧಪಟ್ಟಂತೆ ಬಿಜೆಪಿ ತನ್ನದೇ ಆದಂತಹ ಅಧ್ಯಯನಗಳನ್ನು ಕೂಡ ಮಾಡ್ತಾ ಇದೆ, ನಿಯೋಗಗಳನ್ನು ಮಾಡ್ಕೊಂಡಿದೆ. ಇದೆಲ್ಲವೂ ಕೂಡ ಬರೀ ನಾಟಕ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ನೋಡಿ, ಈಗಾಗಲೇ ಉಪಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಬರ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ವಿ. ಎಲ್ಲ MP ಗಳಿಗೆ ಕರೆದಿ ಅವ್ರದ ಸಹಕಾರ ಕೂಡ ಕೇಳಿದ್ವಿ. ಈಗಿನ 50% ಅಷ್ಟೇ ಏನು ಮಾನ್ಸೂನ್ ಮುಗ್ದಿರೋದು. ಇನ್ನು ನಾವು ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು, ಬರದ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ನಾವು ಆಲಿಸಬೇಕು ಅಂದರೆ ಈ ಮಳೆಗಾಲ ಮುಗಿದ ಮೇಲೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿರೋದೇನು, ಭವಿಷ್ಯದಲ್ಲಿ ಹಿಂಗಾಗುತ್ತೆ, ದಯವಿಟ್ಟು ನಮಗೆ ನೀವು ನಿಮ್ಮ ನಿಯಮಗಳನ್ನು ಸರಳವಾಗಿ ಮಾಡಿ ಅಂತ ನಾವು ಹೇಳಿದ್ದೀವಿ. ನೀವು ಸ್ಟ್ರೆಂಥನಿಂಗ್ ಬೇಕಾದರೆ ಮಾಡಿಕೊಡಿ, ಸರಳೀಕರಣ ಸಬಲೀಕರಣ ಎರಡೂ ಇರಲಿ, ಆದರೆ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಪರಿಗಣಿಸಬೇಕು ಅಂದ್ಬಿಟ್ಟು ನಾವು ಆಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಮ್ಮ MPs ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ಬೋದು, ಮತ್ತು ಸಂಬಂಧಪಟ್ಟಂಥ ಕೇಂದ್ರ ಮಂತ್ರಿಗಳಿಗಿರ್ಬೋದು. ಅದರ ಜೊತೆಗೆ ಕಾವೇರಿ ನೀರು ಹಂಚಿಕೆ ಬಗ್ಗೆ ಕೂಡ ಈಗಾಗಲೇ ತಮಗೆಲ್ಲ ಮಾಹಿತಿ ಹೆಚ್ಚಾಗಿದೆ. ನಮ್ಮದು ನಿಲುವು ಕೂಡ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಜನರ ಬೇಡಿಕೆಯನ್ನು ಈಡೇರಿಸಿದ ಮೇಲೆ ಏನಾದರೂ ಎಕ್ಸೆಸ್ ಇದ್ದರೆ ಆ್ಯಸ್ ಪರ್ ಲಾ ನಾವೇನು ಕೊಡಬೇಕು ನಾವು ನೀಡ್ತೀವಿ. ಆದರೆ ಇದು ಪ್ರಕೃತಿಯ ನಿಯಮ, ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಖಾಂತರ ಈ ಪರಿಸ್ಥಿತಿಯ ನಿರ್ವಹಣೆಗೆ ಎಲ್ಲರದ್ದು ಸಹಕಾರ ಕೇಳಿದ್ದಾರೆ. ಮತ್ತು ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನು ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಪ್ರಧಾನಮಂತ್ರಿಯವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನು ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ. ನೋಡಿ, ಈಗಾಗಲೇ ಉಪಮುಖ್ಯಮಂತ್ರಿಗಳಿರ್ಬೋದು,